ಹರೇ ಶ್ರೀನಿವಾಸ. ಹರಿ ಓಂ. ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಆಷಾಢ ಮಾಸದಲ್ಲಿ ಬರುವಂತಹ ಏಕಾದಶಿ ತುಂಬ ಒಂದು ಪವಿತ್ರವಾದಂತಹ ಏಕಾದಶಿ ಆಗಿದೆ. ಈ ಏಕಾದಶಿಗೆ ಪ್ರಥಮ ಏಕಾದಶಿ ಅಂತಲೂ ಕರೀತಾರೆ, ಮತ್ತು ದೇವಶಯನಿ ಏಕಾದಶಿ ಅಂತಲೂ ಸಹ ಕರೀತಾರೆ, ಮತ್ತು ಆಷಾಢ ಏಕಾದಶಿ ಅಂತಲೂ ಕರೀತಾರೆ. ಸ್ನೇಹಿತರೆ, ಈ ಏಕಾದಶಿ ತುಂಬ ಒಂದು ವರ್ಷದಲ್ಲಿ ಎಷ್ಟು ಏಕಾದಶಿ ಬರುತ್ತೋ ಅದಕ್ಕಿಂತ ಎಲ್ಲ ಭಾಳ ಒಂದು ಮುಖ್ಯವಾದಂತಹ ಏಕಾದಶಿ ಮತ್ತು ಪವಿತ್ರವಾದಂತಹ ಏಕಾದಶಿ ಆಗಿದೆ. ಹೆಂಗಪ್ಪ ಅಂತ ಅಂದರೆ, ಈ ಒಂದು ಏಕಾದಶಿಯಲ್ಲಿ ಒಂದು ಹೊಸ್ದಾಗಿ ಮದುವೆ ಆದವರು ಅವರು ಆಷಾಢ ಮಾಸ ಅಂತ ಹೇಳಿ ಅವರವ್ರ ಮನೆಗಳಲ್ಲಿ ಅತ್ತೆ ಸೊಸೆ ಒಂದು ಬಾಕ್ಲಲ್ಲಿ ಓಡಾಡೋಂಗಿಲ್ಲ, ಮತ್ತು ಅತ್ತೆ ಮಾವ ಅಳಿಯನು ಒಂದು ಬಾಕ್ಲಲ್ಲಿ ಓಡಾಡೋಂಗಿಲ್ಲ ಅಂತ ಹೇಳಿ ಎಲ್ಲ ದೂರ ದೂರ ಇರ್ತಾರೆ. ಈ ಏಕಾದಶಿಯ ವಿಶೇಷ ಅವ್ರಿಗೆ ಮೊದಲೇ ಒಂದು ಹಬ್ಬ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಮದುವೆ ಆದಂಥವ್ರಿಗೆ ಅವರು ಪ್ರಥಮವಾಗಿ ಏಕಾದಶಿ ದಿವಸ ಅಳಿನ ಮನೆಗೆ ಕರೆಸ್ಕೊಂಡು ಅವರು ವಿಶೇಷವಾದ ಒಂದು ಹಬ್ಬದ ಅಡುಗೆಗಳ್ನ ಮಾಡಿಟ್ಟು ಅವ್ರಿಗೆ ಒಂದು ಸತ್ಕಾರ್ಯ ಒಂದು ಮಾಡಿ ಊಟಗಳಿಗೆಲ್ಲ ಬಡಿಸಿ ಅವ್ರನ್ನ ಒಂದು ಪ್ರೀತಿ ವಿಶ್ವಾಸದಲ್ಲಿ ನೋಡ್ತಾರೆ. ಮತ್ತು ಈ ಆಷಾಢ ಮಾಸದಲ್ಲಿ ಬರೋ ಅಂಥ ವಿಶೇಷವಾದ ಏಕಾದಶಿ ಯಾವುದಪ್ಪ ಅಂದರೆ ಪ್ರಥಮ ಏಕಾದಶಿ. ಇದು ಯಾವಾಗ ಪ್ರಾರಂಭ ಮತ್ತು ಯಾವಾಗ ಮುಕ್ತಾಯ ಅಂತ ನೋಡೋದಾದರೆ ಸ್ನೇಹಿತರೆ, ಶುಕ್ರವಾರ ಜುಲೈ 24ನೇ ತಾರೀಕು ಬೆಳಗ್ಗೆ 9 ಗಂಟೆ 10 ನಿಮಿಷಕ್ಕೆ ಈ ಒಂದು ಏಕಾದಶಿ ಪ್ರಾರಂಭ ಆಗುತ್ತೆ. ಶುಕ್ರವಾರ ಮುಕ್ತಾಯ ಬಂದು ಸ್ನೇಹಿತರೆ ಶನಿವಾರ 25ನೇ ತಾರೀಕು 11 ಗಂಟೆ 40 ನಿಮಿಷಕ್ಕೆಲ್ಲ ಮುಕ್ತಾಯ ಆಗೋಗ್ಬಿಡುತ್ತೆ. ನಮಗೆ ಶುಕ್ರವಾರ ಮತ್ತು ಶನಿವಾರನೂ ಇರುತ್ತೆ. ನಮ್ಮ ಕಡೆ ಈ ಒಂದು ಬ್ರಾಹ್ಮಿ ಒಂದು ಸೂರ್ಯೋದಯ ಅಂತ ನಾವೇನು ತಗೊಂಡು ಒಂದು ಪೂಜೆ ಮಾಡೋದ್ರಿಂದ ಕೆಲವರು ಶನಿವಾರನ ಇನ್ನು ಮುಖ್ಯವಾಗಿ ಆಚರಣೆ ಮಾಡ್ತಾರೆ. ಶನಿವಾರ ಈ ಒಂದು ಆಚರಣೆ ಮಾಡೋದ್ರಿಂದ ನೋಡಿ ಸ್ನೇಹಿತರೆ, ವಿಷ್ಣು ಪರಮಾತ್ಮನಿಗೆ ನಾವು ಶನಿವಾರನೇ ಒಂದು ವಾರದ ದಿನ ಅಂತ ನಾವು ಇಟ್ಕೊಂಬಿಟ್ಟಿದ್ದೀವಿ. ಗೋವಿಂದ ನಾರಾಯಣನ ಸ್ಮರಣೆ ಮಾಡುವಂಥ ವಾರ ಶನಿವಾರ. ಅವತ್ತೇ ನಮಗೆ ಏಕಾದಶಿ ಬಂದಿರೋದ್ರಿಂದ ಅದಕ್ಕೆ ಭಾಳ ವಿಶೇಷವಾದಂತಹ ಏಕಾದಶಿ ಅಂತ ನಾನು ನಿಮಗೆ ಹೇಳಿದ್ದು ಸ್ನೇಹಿತರೆ. ಈ ಏಕಾದಶಿ ದಿವಸ ವಿಷ್ಣು ಪರಮಾತ್ಮ ಅವರು ನಿದ್ದೆಗೆ ಜಾರಿರ್ತಾರಂತೆ. 4 ತಿಂಗಳ ಕಾಲ ಅವರು ಏನು ಚತುರ್ಮಾಸ ಬರುತ್ತೆ ನೋಡ್ರಿ, ಅಲ್ಲಿವರೆಗೂ ಅವರು ನಿದ್ದೆಯಲ್ಲೇ ಇರ್ತಾರಂತೆ. ದಿನ ಅವ್ರು ಎಚ್ಚರಿಕೆ ಆಗೋದು ದೀಪಾವಳಿ ತಿಂಗಳು ಕಾರ್ತಿಕ ಮಾಸದಲ್ಲಿ ಅವ್ರು ಎಚ್ಚರಿಕೆ ಆಗ್ತಾರೆ. ಈ ಒಂದು ದೇವರುಗಳು ಏನು ಮಾಡ್ತಾರೆ, ಈ ಒಂದು ಮಾಸದಲ್ಲಿ ಭಾಳ ಒಂದು ದೇವತೆಗಳು ಸಹ ಆ ನಾರಾಯಣನ ವಿಷ್ಣುನ ಒಂದು ಸ್ಮರಣೆ ಮಾಡಿ ಭೂಲೋಕಕ್ಕೆ ಏನು ಒಂದು ತೊಂದರೆ ಆಗದೆ ಇರೋಂಗೆ ಶಿವನ ರೂಪದಲ್ಲಿ ಅವತಾರ ತಳಿ ಶಿವ ರಕ್ಷಣೆ ಕೊಡ್ತಾನಂತೆ ಭೂಲೋಕಕ್ಕೆ. ದೇವಗಳಿಗೆಲ್ಲ ವಿಷ್ಣು ನಿದ್ದೆಗೆ ಜಾರಿರೋದ್ರಿಂದ ಶಿವನ ರೂಪದಲ್ಲಿ ಬಂದು ಜನಗಳಿಗೆ ರಕ್ಷಣೆ ಕೊಡ್ತಾರಂತೆ. ಹಂಗಾಗಿ ಈ ಮಾಸದಲ್ಲೂ ಸಹ ಶಿವನಿಗೆ ಆರಾಧನೆಯೂ ಸಹ ಮಾಡ್ತಾರೆ. ತುಂಬ ಒಂದು ಆರಾಧನೆ ಮಾಡೋದಂದರೆ ಗೋವಿಂದ ನಾರಾಯಣನ ತುಂಬ ಆರಾಧನೆ ಮಾಡ್ತಾರೆ. ಈ ಒಂದು ಏಕಾದಶಿ ದಿವಸ ಎಲ್ಲರಿಗೂ ಗೊತ್ತಿರೋ ಥರನೇ ಉಪವಾಸ ಜಾಸ್ತಿ ಮಾಡೋದ್ರಿಂದ ನೀವು ಉಪವಾಸನ ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಮತ್ತು ಊಟ ಅಂತ ತಿನ್ನೋದಾದರೆ ಸ್ನೇಹಿತರೆ, ಬರೀ ಹಣ್ಣು ಹಂಪಲು ಮಾತ್ರ ನೀವು ತಿನ್ಕೊಂಡಿರಬೇಕು. ಒಂದು ಲೋಟ ಹಾಲುಗಳು ಕುಡಿಬೇಕು. ಅದನ್ನು ಬಿಟ್ಟು ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋ ಪದಾರ್ಥ ಸೇವನೆ ಮಾಡೋದು, ಮತ್ತು ಗಂಡು ಮಕ್ಕಳು ಉಪವಾಸ ಇರ್ತೀವಿ ಅಂತ ಹೇಳಿ ಆಚೆ ಏನೋ ಹೋಗಿ ಒಂದು ಬೇರೆ ಒಂದು ತಿಂಡಿ ತೀರ್ಥಗಳು ರೋಡಲ್ಲಿ ಮಾರೋ ಅಂಥದ್ದನ್ನ ತಿನ್ನೋ ಅಂಥದ್ದು, ಮತ್ತು ಈ ತುಳಸಿ ಗಿಡನ ಯಾವುದೇ ಕಾರಣಕ್ಕೂ ಅವತ್ತು ನೀವು ಮುರಿಬಾರ್ದು. ಕೈಯಿಂದ ಮುರಿದ್ರೆ ನಮಗೆ ದೊಡ್ಡ ದೋಷ ಬಂದ್ಬಿಡುತ್ತೆ ಸ್ನೇಹಿತರೆ. ಮತ್ತು ದವಸ ಧಾನ್ಯ ಅವತ್ತು ಸೇವನೆ ಮಾಡಬಾರ್ದು. ಹಣ್ಣುಗಳು ತಿನ್ಕೊಂಡು ಒಂದು ಹಾಲುಗಳು ಕುಡ್ಕೊಂಡು ಭಾಳ ಒಂದು ನಿಯಮವಾಗಿ ಈ ಒಂದು ಏಕಾದಶಿನ ನೀವು ಆ ವಿಷ್ಣು ಪರಮಾತ್ಮನ ಆರಾಧನೆ ಮಾಡಿದ್ರೆ ಸ್ನೇಹಿತರೆ, ನೀವು ಅಂದ್ಕೊಂಡಂಥ ಕೆಲಸ ಎಲ್ಲ ಈಡೇರುತ್ತೆ. ಮತ್ತು ಇನ್ನೊಂದೇನಪ್ಪ, ಏಕಾದಶಿ ಅಂದರೆ ನಮಗೆ ಕಿವಿಯೆಲ್ಲ ಇಂಪಾಗುತ್ತೆ. ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಬರೋವಂತಹ ಪವಿತ್ರವಾದ ಏಕಾದಶಿ ಶ್ರೀಮನ್ನಾರಾಯಣ ಗೋವಿಂದ ಅಂತ ಸ್ಮರಣೆ ಮಾಡಬೇಕು. ಗೋವಿಂದನ ದೇವಸ್ಥಾನ, ರಂಗನ ದೇವಸ್ಥಾನ, ನಾರಾಯಣನ ದೇವಸ್ಥಾನ, ಮತ್ತು ನರಸಿಂಹಸ್ವಾಮಿ ದೇವಸ್ಥಾನ, ಶಿವನ ದೇವಸ್ಥಾನಗಳಿಗೆಲ್ಲ ಹೋಗಿ ನಮ್ಮ ಮನಸ್ಸಿನಲ್ಲಿ ಗೋವಿಂದನ ಸ್ಮರಣೆ ಮಾಡಬೇಕು. 108 ಸರಿನಾನ ಆಗ್ಬೋದು. ಓಂ ನಾರಾಯಣಾಯ ನಮಃ, ಓಂ ವೆಂಕಟೇಶ್ವರಾಯ ನಮಃ, ಓಂ ನರಸಿಂಹಾಯ ನಮಃ, ಈ ಥರ ನೀವು ಒಂದು ಅಚ್ಯುತ್ಯಾಯ ನಮಃ, ಗೋವಿಂದಾಯ ನಮಃ, ಈ ಥರ ಎಲ್ಲ ನೀವು ಹೇಳ್ಕೊಂಡು ನಾರಾಯಣನ ಏಕಾದಶಿ ದಿವಸ ವಿಶೇಷ
ವಿಶೇಷವಾಗಿ ಸ್ಮರಣೆ ಮಾಡ್ತಾ ಅವರ ಜಪ ತಪಗಳನ್ನ ನೀವು ಮಾಡಬೇಕು. ಮತ್ತು 3 ನಾಮನ ಗಂಡುಮಕ್ಳು ಅವತ್ತು ಹಾಕ್ಕೊಂಡ್ರೆ ಅವ್ರಿಗೆ ಭಾಳ ಒಂದು ಶ್ರೇಷ್ಠ ಅಂತೆ ಸ್ನೇಹಿತರೆ. ಶ್ರೇಯಸ್ಸು, ಆರೋಗ್ಯ, ಆಯಸ್ಸು, ಸಂಪತ್ತು, ಕೀರ್ತಿ ಆ ಭಗವಾನ್ ವಿಷ್ಣು ಅವ್ರಿಗೆ ಕೊಟ್ಟೇ ಕೊಡ್ತಾನೆ. ದೇವಸ್ಥಾನಗಳಲ್ಲಿ ಏನೋ ಒಂದು ನಾಮನ ಹಾಕೋವಂಥ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಖಂಡಿತ ಹೋಗಿ ಗಂಡ್ಮಕ್ಳುಗಳು ಒಂದು 3 ನಾಮಗಳು ಹಾಕ್ಸ್ಕೊಂಬನ್ನಿ. ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ, ಶ್ರೀರಕ್ಷೆ ಆಗುತ್ತೆ ನಿಮಗೆ ಆ ನಾಮನ ಹಾಕ್ಸ್ಕೊಂಡ್ರೆ. ಕೆಲವರು ಮನೇಲೇ ಹಾಕ್ಕೊಳ್ಳೋಂಥ ಅಭ್ಯಾಸ ಇದೆ. ಖಂಡಿತ ಅವತ್ತು ಮನೇಲೂ ನೀವು ಹಾಕ್ಕೊಂಡು ಹೆಸರುಬೇಳೆ, ಮಜ್ಜಿಗೆ, ಪಾನಕ ಈ ಥರ ಮಾಡಿ ದೇವರಿಗೊಂದು ನೈವೇದ್ಯ ತೋರಿಸಿ ಗೋವಿಂದನಿಕ್ಕಿ ನೀವೊಂದು ಪೂಜೆ ಮಾಡ್ಕೋಬೋದು. ಕೆಲವು ಹಳ್ಳಿ ಕಡೆ ಏನು ಮಾಡ್ತಾರೆ, ಏಕಾದಶಿದು ಅವ್ರಿಗೆ ಪಿತೃಗಳಿಗೆ ಒಂದು ಏನು ಪೂಜೆ ಮಾಡ್ತಾರೆ. ಹೊಸ ಬಟ್ಟೆ ಅಡುಗೆಗಳೆಲ್ಲ ಮಾಡಿಕ್ಕಿ ಮಾಡೋವಂಥ ಸಂಪ್ರದಾಯ ಇದೆ. ವರ್ಷದಲ್ಲಿ 3 ಎಡೆ ಇಕ್ತಾರೆ. ಯಾವಾಗಪ್ಪ ಅಂದರೆ ಒಂದು ಯುಗಾದಿ, ಒಂದು ಏಕಾದಶಿ, ಒಂದು ಮಾರ್ನಮಿ ಅಂತ ಹೇಳಿ ಅವ್ರುಗಳು ಸಹ ಈ ಒಂದು ಏಕಾದಶಿ ದಿವಸ ಅವ್ರದ್ದೊಂದು ಏನು ಸಂಪ್ರದಾಯ ಇದೆಯೋ ಅದನ್ನು ಅವ್ರು ಮಾಡ್ಕೊಂಬರ್ತಾರೆ ಸ್ನೇಹಿತರೆ. ಕೆಲವ್ರ ಕಡೆ ಕೆಲವರು ಒಂದೊಂದು ಸಂಪ್ರದಾಯ ಮಾಡ್ಕೊಂಬಂದಿದ್ದಾರೆ. ಕೆಲವರು ಹೊಸ್ದಾಗಿ ಮದುವೆ ಆಗಿರೋರಿಗೆ ಏಕಾದಶಿ ದಿವಸ ಕಜ್ಜಾಯದ ಬುತ್ತಿನ ಕಟ್ಟಿ ಅಳಿಯನಿಗೆ ಕಳಿಸ್ತಾರೆ ಸ್ನೇಹಿತರೆ. ಹೀಗೆ ಈ ಒಂದು ಏಕಾದಶಿಗೆ ನೋಡಿ ಇಷ್ಟೆಲ್ಲ ಒಂದು ಪ್ರಾಮುಖ್ಯತೆ ಇದೆ. ಮತ್ತು ವರ್ಷದಲ್ಲಿ ತಿಂಗಳಿಗೆ 2 ಏಕಾದಶಿ ಬರುತ್ತೆ. ಅಲ್ಲಿಗೆ ವರ್ಷಕ್ಕೆ 24 ಏಕಾದಶಿ ಬರುತ್ತೆ. 24 ಏಕಾದಶಿಲೆಲ್ಲ ತುಂಬ ಮುಖ್ಯವಾಗಿ ನಾವೊಂದು ಪ್ರಾರ್ಥನೆ ಆರಾಧನೆ ಮಾಡಬೇಕು. ಅದರಲ್ಲೂ ಶನಿವಾರ ಬಿದ್ದಿರೋವಂಥ ಏಕಾದಶಿ ಅಂದರೆ ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಆರಾಧನೆ ಮಾಡಿ ನಿಮ್ಮ ಇಷ್ಟಾರ್ಥ ಎಲ್ಲ ಪಟ್ ಅಂತ ಆಗುವಂತಹ ದಿನ ಆಗಿದೆ ಸ್ನೇಹಿತರೆ. ನೈವೇದ್ಯ ಬಂದರೆ ಸಿಹಿ ಅವಲಕ್ಕಿನೇ ಮಾಡಿ ದೇವ್ರ ಹತ್ರಕ್ಕಿಡಿ. ಇಲ್ಲ ಮೊಸರನ್ನದ ಮುಂದೆ ಯಾವುದೂ ಇಲ್ಲ. ಮೊಸರನ್ನ, ಬೆಲ್ಲದನ್ನ, ಅವಲಕ್ಕಿ ಇದನ್ನು ಭಾಳ ಒಂದು ಶ್ರೇಷ್ಠ. ವಿಷ್ಣುಗೆ ಅವಲಕ್ಕಿ ಅಂದರೆ ಎಲ್ಲ ಭಾಳ ಪ್ರೀತಿ. ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಮತ್ತು ತುಂಬ ಕಡೆ ಒಂದು ಚಿಕ್ಕ ತೇರಿನ ಥರ ಮಾಡಿ ಆ ರಂಗನ, ಗೋವಿಂದನ, ನಾರಾಯಣನ ಮೆರೆಸ್ತಾರೆ. ನಮ್ಮ ಮಾಗಲಲ್ಲಿ ಸಹ ಈ ಥರ ಒಂದು ಚಿಕ್ಕ ತೇರನ್ನು ಮಾಡಿ ನಾಳೆ ರಂಗನ ಒಂದು ಮೆರವಣಿಗೆ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಒಂದು ನಿಮ್ಮ ಯಾವುದೇ ಹೂವು ತೊಗೊಂಡೋಗ್ಲಿಲ್ಲ ಅಂದರೂ ತುಳಸಿ ಹಾರನ ತಪ್ಪದೇ ತೊಗೊಂಡೋಗಿ, ನೀವು ತುಳಸಿ ಮಾಲೆನ ಇಲ್ಲ ತುಳಸಿ ಕಟ್ಟಿರೋ ಅಂಥ ಹೂವನ್ನ ನೀವು ತೊಗೊಂಡೋಗಿ ದೇವ್ರಿಗೆ ಅರ್ಪಿಸಿದ್ರೆ ಸಾಕು. ನಮ್ಮ ಕರ್ಮ ಪಾಪಗಳೆಲ್ಲ ಕಳೆದು ನಮಗೆ ಭಾಳ ಒಂದು ಒಳ್ಳೆಯದಾಗ ಅಂಥ ಟೈಮ್ ಬರುತ್ತೆ ಸ್ನೇಹಿತರೆ. ಮತ್ತು ಈ ಶನಿವಾರ ಬಂದಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಉಪವಾಸ ನಾವು ಇರೋಕ್ಕಾಗೋದೇ ಇಲ್ಲ ಅನ್ನೋರು ಖಂಡಿತ ನೀವು ಅವತ್ತೂ ಯಾವುದೇ ಒಂದು ಖಾರ ಪದಾರ್ಥ ಅಂದರೆ ನಾನ್ ವೆಜ್ನ ಅವತ್ತು ಶನಿವಾರ ಉಪಯೋಗಿಸೋಕ್ಕೆ ಹೋಗ್ಬೇಡಿ. ಒಂದು ಮೊಟ್ಟೆನೂ ತಿನ್ನಬೇಡಿ. ಭಾಳ ಒಂದು ಶ್ರದ್ಧೆ ಭಕ್ತಿ ಮಾಮೂಲಿ ನೀವೇನು ಮನೇಲಿ ಒಂದು ಉಪ್ಪಿಟ್ಟು ಮಾಡಿರ್ತೀರ, ದೋಸೆ ಮಾಡ್ತೀರಾ, ಚಪಾತಿನ ಆ ಥರನೇ ನೀವು ಸೇವನೆ ಮಾಡಿ ಉಪವಾಸ ಇರ್ತೀವಿ ಅನ್ನೋರು ಭಾಳ ಕಟ್ಟುನಿಟ್ಟಾಗಿ ಮಾಡಿ. ಅವೆಲ್ಲ ಹೇಳ್ದಂಗೆ ಹಾಲು, ಹಣ್ಣು ಇಷ್ಟೇ ಮಾಡಬೇಕು. ದವಸ ಧಾನ್ಯ, ಈರುಳ್ಳಿ, ಬೆಳ್ಳುಳ್ಳಿ ಯಾವುದನ್ನು ತಿನ್ನಬಾರ್ದು. ನೀವು ಆ ಉಪವಾಸ ವ್ರತನ ಭಾನುವಾರ ಬೆಳಗ್ಗೆ ನೀವು ಪೂಜೆ ಮಾಡಿ ಆನಂತರ ಅದು ಉಪವಾಸ ವ್ರತನ ನೀವು ಮುರಿಬೋದು ಸ್ನೇಹಿತರೆ. ನಾವು ಉಪವಾಸ ಇರೋದೇ ಇಲ್ಲ ಅನ್ನೋರು ಸಹ ಈ ಒಂದು ಶನಿವಾರ ಬಿದ್ದಿರೋದ್ರಿಂದ ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಆ ಗೋವಿಂದನ ಆರಾಧನೆ ಮಾಡಿ. ಖಂಡಿತ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ. ಯಾವುದೇ ಕಾರಣಕ್ಕೂ ನಾನ್ ವೆಜ್ ತಿನ್ನಬೇಡಿ. ಮತ್ತು ಏನು ಇಂದಲಿಂದ ನಿಮ್ಮ ಒಂದು ಏಕಾದಶಿ ದಿವಸ ಒಂದು ಸಂಪ್ರದಾಯ ಮಾಡ್ಕೊಂಬಂದಿದ್ದೀರ ಅದನ್ನು ಮುಂದರ್ಸ್ಕೊಂಡು ಹೋಗ್ರಿ. ಹೊಸ್ದಾಗಿ ಮಾಡ್ತೀವಿ ಅನ್ನೋರು ಖಂಡಿತ ನೀವು ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಮುಟ್ಟಂಗೆ ವ್ರತ ಪೂಜೆ ಮಾಡಿ. ಉಪವಾಸ ಇರೋಕ್ಕಾಗಲ್ಲ ಅಂದವರು ಪೂಜೆ ಆಗತಕ್ಕಾದ್ರೆ ಈ ಉಪವಾಸ ವ್ರತ ಇದ್ದು ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸ್ಕೊಂಡು ಫಲ ತಗೊಳ್ಳಿ ಅಂತ ಹೇಳ್ತೀನಿ. ಯಾರ್ಯಾರು ಹೊಸ್ದಾಗಿ ಮದುವೆ ಆಗಿದ್ದೀರೋ ಅವ್ರಿಗೆಲ್ಲ ಈ ಏಕಾದಶಿ ಹಬ್ಬ ಒಂದು ಪ್ರಥಮ ಏಕಾದಶಿ ಆಗಿದೆ ಸ್ನೇಹಿತರೆ. ಎಲ್ಲರಿಗೂ